ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಮೆರಿಕಾದಲ್ಲಿ ಮನೆ ಹತ್ರ ಗಿಡಗಳನ್ನ ಯಾವ ರೀತಿ ಬೆಳೆಸ್ತಾರೆ, ಒಂಥರ ಬೆಡ್ ರೀತಿ ರೆಡಿ ಮಾಡಿಬಿಟ್ಟು ಯಾವ ಗಿಡಗಳನ್ನ ಹಾಕ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ, ನನ್ನ ಹೆಸರು ಲೋಕೇಶ್ವರಿ. ನಾನು ಅಮೆರಿಕದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಬಂದು ತಲುಪುತ್ತೆ. ನಾನೀಗ ಲೈಬ್ರರಿಗೆ ಬಂದಿದ್ದೀನಿ. ಮಕ್ಕಳು ಇಲ್ಲಿ ಫ್ಲವರ್ಸ್ಗಳನ್ನು ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಲಿವಿಯೋ ಕೂಡ ಒಂದು ಕ್ರಾಫ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಲೈಬ್ರರಿಯಲ್ಲಿ ಕೊಡುವಂತ ಫೆಸಿಲಿಟಿನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾನೆ. ಎಲ್ಲ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಈ ಲೈಬ್ರರಿಯಲ್ಲಿ ಮಕ್ಕಳಿಗೆ ಆಕ್ಟಿವಿಟೀಸ್ಗೋಸ್ಕರ ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಅಂದರೆ ಎಲ್ಲ ಮೆಟೀರಿಯಲ್ಸನ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ಅದನ್ನ ಮಾಡಿ ಮಕ್ಕಳು ಮನೆಗೆ ತಗೊಂಡು ಹೋಗ್ಬೋದು. ಈಗ ಲಿವಿಯೋ ಮಾಡ್ತಾ ಇರೋದು ಹನಿ ಬಿ ಹೋಟೆಲ್ ಅಂತ. ಹನಿ ಬೀಸ್ ಬಂದು ಹೋಟೆಲಲ್ಲಿ ಸ್ಟೇ ಮಾಡಿ ಮತ್ತೆ ಹೋಗ್ಬೋದು. ಆ ರೀತಿ ಒಂದು ಮಾಡ್ತಾ ಇದ್ದಾನೆ. ತುಂಬ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ತುಂಬ ಫೆಸಿಲಿಟೀಸ್ ಇದೆ. ಮಗ್ಗಿಗೆ ನಾವು ಯಾವ್ದಾದ್ರು ಪಿಕ್ಚರ್ಸ್ ಬೇಕಂತ ಹೇಳಿದ್ರು ಕೂಡ ನಾವು ಪೇಂಟ್ ಮಾಡ್ಬೋದು. 3D ಪೇಂಟ್ ಫೆಸಿಲಿಟಿ ಕೂಡ ಇದೆ. ಶೇವಿಂಗ್ ಮಿಷಿನ್ ಕೂಡ ಇದೆ. ಮಿಷಿನ್ ಬೇಕು ಅಂತ ಹೇಳಿದ್ರೆ ನಾವು ಮನೆಗೆ ತಗೊಂಡೋಗಿ ಅದನ್ನ ಸ್ಟಿಚ್ ಮಾಡ್ಕೊಂಡು, ಏನಾದರೂ ನಮಗೆ ತುಂಬ ದೊಡ್ಡ ಪ್ರಾಜೆಕ್ಟ್ಗಳಿದೆ ಅಂತ ಹೇಳಿದ್ರೆ ನಾವು ಅದನ್ನ ಮನೆಗೆ ತಗೊಂಡೋಗಿ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ಬೋದು. ಆ ರೀತಿ ಕೂಡ ಫೆಸಿಲಿಟಿ ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಮರದಲ್ಲಿ ಏನಾದರೂ ವುಡ್ ಕಾರ್ವಿಂಗ್ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ, 3D ಪ್ರಿಂಟಿಂಗ್ ಏನಾದ್ರು ಮಾಡ್ಬೇಕಂತ ಹೇಳಿದ್ರು ಕೂಡ ತಗೊಂಡು ಹೋಗ್ಬೋದು. ನೋಡಿ, ವಿನಮ್ಮ ಯಾವುದೋ ಒಂದು ಬುಕ್ನ ತಗೊಂಡು ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ಈಗಲೇ ಓದೋದಕ್ಕೆ ಶುರು ಮಾಡಿರುತ್ತೆ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದೆ ಅಲ್ಲ. ಅವಳು ಹಿಡ್ಕೊಂಡಿರೋ ಬುಕ್ ಬಂದು ಮಂಕಿ ಬುಕ್. ಲೈಬ್ರರಿಯನ್ನು ಮಾತಾಡಿಸ್ತಾ ಇದ್ದಾರೆ ಅವಳನ್ನ. ಏನು ಮಂಕಿ ಬುಕ್ ತಗೊಂಡಿದ್ಯಾ ಅಂತ ಹೇಳಿದ್ರು ಅವಳು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಭಯಪಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದಾಳೆ ಈ ಕಡೆಗೆ. ಅದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೆ ತುಂಬಾ ರೀತಿಯ ಫೆಸಿಲಿಟೀಸ್ ಇದೆ. ಅದರಲ್ಲಿ ಒಂದು ಸಿಡಿಸ್ ಅಲ್ಲಿ ಯಾವ್ದು ಬೇಕಂತ ಹೇಳಿದ್ರೆ DVD ಪ್ಲೇಯರ್, ಯಾವ್ದಾದ್ರು ರೀಸೆಂಟ್ ಆಗಿ ಮೂವಿ ಬಂದಿರೋದು ಅಥವಾ ಓಲ್ಡ್ ಮೂವೀಸ್ ಇರೋದು ಅದನ್ನೆಲ್ಲ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ಆನ್ಲೈನ್ ಅಲ್ಲೇ ನೋಡ್ತಾ ಇದ್ದಾರೆ. ಸೊ ಅದರಿಂದ ಈ ರೀತಿ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಆದ್ರೂ ಪರ್ ವೀಕ್ ಇರುತ್ತೆ. ಇನ್ ಕೇಸ್ ನಾವು ಲೇಟ್ ಆಗಿ ಪೇ ಮಾಡ್ಬೇಕು ಅಂತ ಹೇಳಿದ್ರೆ ಪರ್ ಡೇ $1 ಆ ರೀತಿ ಇರುತ್ತೆ. ಅದ್ರ ಜೊತೆಗೆ ನಮ್ಗೆ ಲೈಬ್ರರಿಯಲ್ಲಿ ಡಿಫ್ರೆಂಟ್ ಬುಕ್ಸ್ಗಳಿದೆ. ನನಗೆ ಇಷ್ಟವಾದಂಥ ಬುಕ್ಸ್ಗಳನ್ನ ನಾನು ಚೆಕ್ಔಟ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಫ್ರೀ ಇದು. ರೀಡ್ ಮಾಡಿ ಮತ್ತೆ ರಿಟರ್ನ್ ಕೊಡಬೇಕು. ಕೊಟ್ಟಾದ್ಮೇಲೆ ಮತ್ತೆ ನಾವು ಹೊಸ ಬುಕ್ಸ್ಗಳನ್ನ ಚೆಕ್ಔಟ್ ಮಾಡ್ಬೋದು. ಬುಕ್ಸ್ಗಳಲ್ಲಿ ಫಿಕ್ಷನ್ ಬುಕ್ಸ್, ನಾನ್ ಫಿಕ್ಷನ್ ಬುಕ್, ಅಡಲ್ಟ್ ಬುಕ್ ಎಲ್ಲ ಇರುತ್ತೆ. ಯಾವ್ದು ಬೇಕಂತ ಹೇಳಿದ್ರೆ ಅದನ್ನು ತಗೊಳ್ಬೋದು. ಸ್ಟೋರಿಗಳಲ್ಲಿ ಅಡಲ್ಟ್ಗೂ ಕೂಡ ಇರುತ್ತೆ, ಮತ್ತೆ ಕಿಡ್ಸ್ಗೂ ಕೂಡ ಇರುತ್ತೆ. ತುಂಬಾ ರೀತಿ ವೆರೈಟೀಸ್ ಬುಕ್ಸ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಕನ್ವರ್ಷನ್ ಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಫನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. 15 days ರೀಡಿಂಗು, ರೈಟಿಂಗು ಅಥವಾ ಬುಕ್ಸ್ಗಳನ್ನ ಓದೋದು ಎಲ್ಲ ಆಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಗ್ರೇಪ್ಸ್ ಮರಗಳಲ್ಲಿ ಗ್ರೇಪ್ಸ್ ಬಿಡ್ತಾ ಇದೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಚಿಕ್ಕ ಪುಟ್ಪುಟಾಣಿಗಿದೆ. ಈಗ ನಾನು ನಿಮ್ಮನ್ನ ಯಾವ ರೀತಿ ಗಾರ್ಡನಿಂಗ್ ಮೇಂಟೈನ್ ಮಾಡ್ತಾರೆ ಮತ್ತೆ ಗಾರ್ಡನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ. ಮೊದಲನೇದಾಗಿ ಎಂಟರ್ ಆಗೋಕ್ಕೂ ಮುಂಚೆ ಮಾರಿಗೋಲ್ಡ್ ಫ್ಲವರ್ಸ್ ಅನ್ನ ಹಾಕಿದ್ದಾರೆ. ಎಂಟರ್ ಆದ ತಕ್ಷಣನೇ ನೋಡಿ ಎಷ್ಟು ನೀಟಾಗಿ ಬೆಡ್ ಅನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಇದನ್ನ ಹಾಸಿಗೆ ಅಂತ ಕೂಡ ಕರಿತೀವಲ್ವಾ, ಅದೇ ರೀತಿ ಬೆಡ್ ಅನ್ನ ರೆಡಿ ಮಾಡಿದ್ದಾರೆ. ವಿತಿನ್ ದಟ್ ಬಾಕ್ಸ್ ಒಳಗಡೆನೆ ಅವರು ವೆಜಿಟೇಬಲ್ಗಳನ್ನ ನೀಟಾಗಿ ಬೆಳಿತಾರೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಆರ್ಗನೈಸ್ ಆಗಿರುತ್ತೆ. ಮೊದಲನೇದಾಗಿ ನೀವು ನೋಡ್ತಾ ಇರೋದು ಪೊಟ್ಯಾಟೊ ಅಂದ್ರೆ ಆಲೂಗೆಡ್ಡೆ ಗಿಡಗಳು. ಹೂವು ಆಲ್ರೆಡಿ ಬಿಟ್ಟಿದೆ, ಇನ್ನೇನೋ ಕಾಯಿಗಳಾಗೋ ಸಮಯ ಬಂದಿದೆ. ಕೆಳಗಡೆ ಬೇರ್ಗಳಲ್ಲಿ ಆಲೂಗೆಡ್ಡೆ ಬೆಳೆದಿರುತ್ತೆ. ಅದನ್ನ ಕಿತ್ತಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬೆಳೆದಿದ್ಯಾ ಇಲ್ವಾ ಅಂತ, ಚೆನ್ನಾಗಿದ್ಯಾ ಇಲ್ವಾ ಅಂತ. ಅದ್ರ ಜೊತೆಗೆ ಇಲ್ಲಿ ಒಂದು ಚಿಕ್ಕದಾದ ಒಂದು ಕ್ಯಾಂಟಲೂಪ್ ಗಿಡನ ಹಾಕಿದ್ದಾರೆ. ಅದು ಇನ್ನೂ ಬೆಳೆದಿಲ್ಲ. ಇನ್ನೂ ಒಂದು 3 ತಿಂಗಳು 4 ತಿಂಗಳು ಸಮ್ಮರ್ ಎಂಡ್ ಆಗೋದಕ್ಕೆ ಟೈಮ್ ಇದೆ. ಸೊ ಅಷ್ಟರಲ್ಲಿ ಅದು ಬೆಳ್ಕೊಳ್ಳುತ್ತೆ. ಈಗ ನೀವು ನೋಡ್ತಾ ಇರೋದು ಕ್ಯಾರೆಟ್. ರ್ಯಾಬಿಟ್ಗಳಿಗೆ ತುಂಬಾ ಇಷ್ಟ. ಮೊಲಗಳು ಎಷ್ಟೊಂದು ಬಂದು ತಿನ್ನುತ್ತೆ. ಮಿಕ್ಕಿರೋದನ್ನ ಮಕ್ಕಳಿಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ಗೆ ಅಥವಾ ತೋರ್ಸೋದಕ್ಕೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರೋದು ಬಟಾಣಿ ಗಿಡ. ಮಳೆ ಬಂತು ಲಾಸ್ಟ್ ವೀಕು, ಎಲ್ಲ ಬಿದ್ದೋಗಿದೆ. ಬೆಡ್ ಮೇಲೆ ಇರುವಂತದ್ದೆಲ್ಲ ಕಂಪ್ಲೀಟ್ ಆಗಿ ನೆಲಕ್ಕೆ ಬಿದ್ದೋಗ್ಬಿಟ್ಟಿದೆ. ಅದನ್ನ ನೀಟಾಗಿ ಸಪೋರ್ಟ್ ಕೊಟ್ಟು ನಿಲ್ಲಿಸ್ಬೇಕು. ಇದು ಸೌತೆಕಾಯಿ ಅಂತ ಹೇಳೋದಕ್ಕಿಂತ ಜುಕ್ಕಿನಿ ಅಂತ ಜಾಸ್ತಿ ಹೇಳ್ತಾರೆ. ಇಲ್ಲಿ ಜುಕ್ಕಿನಿನ ಜಾಸ್ತಿ ತಿಂತಾರೆ. ಟೊಮೊಟೊ, ಇಲ್ಲಿ ಸ್ಟ್ರಾಬೆರಿ ಗಿಡ ಕೂಡ ಇದೆ. ಸ್ಟ್ರಾಬೆರಿ ಎಲ್ಲ ಮುಗ್ದೋಗಿದೆ ಅನ್ಸುತ್ತೆ, ಅಥವಾ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಇನ್ನೂ ಸ್ಟಾರ್ಟ್ ಆಗಿಲ್ಲ.
ಇದು ದಪ್ಪ ಈರುಳ್ಳಿ, ಬಿಳಿ ಈರುಳ್ಳಿ ನೋಡಿ ಎಷ್ಟು ಗಡ್ಡೆ, ಎಷ್ಟು ದಪ್ಪದಾಗಿದೆ, ದೊಡ್ಡದಾಗಿದೆ. ಇಲ್ಲಿ ಹೂವು ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಹೂವು ಇದ್ರೆ ಕಾಯಿಗಳು ದಪ್ಪ ಆಗಲ್ಲ ಅಂತ. ಇದು ಬೀಟ್ರೂಟು, ಇದು ಕ್ಯಾಪ್ಸಿಕಮ್ ಗಿಡ ಕೂಡ ಇದೆ ನೋಡಿ. ಸೆಲರಿ, ಇದು ಸೆಲರಿ. ಮತ್ತೆ ಇದು ಒಂಥರ ಫ್ಲೇವರ್ ಬರುತ್ತೆ ಗೊತ್ತಾ, ಏನದು ಹೇಳಿ ನೋಡೋಣ. ಸಬ್ಬಕ್ಕಿ ಸೊಪ್ಪು, ಸಬ್ಬಕ್ಕಿ. ಮತ್ತು ಇದು ಪುದೀನ, ಮಿಂಟ್. ಇದು ಸೆಲರಿ ಚಿಕ್ಕದು ಗಿಡ. ಇದು ಕೊತ್ತಂಬರಿ ಸೊಪ್ಪು. ಇದು ಬೆಳ್ಳುಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ತುಂಬ ದೊಡ್ಡದಾಗಿ ಬೆಳೆದಿದೆ. ಈ ಕಡೆ ಒಂದು ಗಿಡ ಕೂಡ ಹಾಕಿದ್ದಾರೆ, ಇನ್ನೂ ಚಿಕ್ಕದು. ಹೊರಗಡೆ ಮಾರಿಗೋಲ್ಡ್ ಗಿಡಗಳನ್ನು ಕೂಡ ಹಾಕಿದ್ದಾರೆ. ಹೇ ವಿನ್ನಮ್ಮ, ನಮ್ಮ ವಿನ್ನಮ್ಮ ಒಳಗಡೆಯಿಂದ ನೋಡ್ತಿದ್ದಾಳೆ, ಒಳಗಡೆಯಿಂದ. ಹಾಯ್ ವಿನ್ನಮ್ಮ, ಹೇ ವಿನ್ನಮ್ಮ, ಹಾಯ್ ಹಾಯ್. I'll come from that side. ಇದು ನೋಡಿ ಈರುಳ್ಳಿ, ಇದು ಹೂವನ್ನ ಕಟ್ ಮಾಡಿ ಬಿಸಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೂವು ಜಾಸ್ತಿ ಬಿಡ್ತಾ ಇದ್ರೆ ಈರುಳ್ಳಿಗೆ ಅಂಶ ಹೋಗಲ್ಲ, ಹೂವುಗಳು ಅಲ್ಲಿ ಬಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೂವನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇದನ್ನ ಬಿಡಿಸಿ ನೋಡೋಣ ಹೇಗಿದೆ ಅಂತ. ನೋಡಿ ಒಳಗಡೆ ಎಷ್ಟೊಂದು ಹೂವುಗಳಿದೆ, ಸಾವಿರಾರು ಹೂವುಗಳಿದೆ. ಇದು ಮತ್ತೆ ಬೀಜಗಳಾಗಿ ಮತ್ತೆ ಈರುಳ್ಳಿ ಆಗುತ್ತೆ, ಬಿಳಿ ಈರುಳ್ಳಿ. ಕನ್ವರ್ಷನ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಸಕೇಡ ಸೆಲ್ಗಳನ್ನ ತುಂಬ ತೊಗೊಂಡು ಬಂದು ಹಾಕಿದ್ದಾರೆ ಇಲ್ಲಿ. ಮರದ ಮೇಲಿರುವಂಥ ಸಿಕೇಡ, ಟರ್ಟಲ್. ಈಗ ಸಮ್ಮರ್ ಟೈಮಲ್ಲಿ ಯಾವ್ಯಾವುದೋ ಹೊರಗಡೆ ಬರುತ್ತೆ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾವುಗಳು, ಮೊಟ್ಟೆ ಎಲ್ಲ ಬರುತ್ತೆ. ಜಿಂಕೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ಇದು ಬಟರ್ಫ್ಲೈ ಕೂಡ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಯಾವ ರೀತಿ ಆಗುತ್ತೆ ಅನ್ನೋದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿಗೆ ಕ್ಲಾಸಿಗೆ ಬಂದರೆ ಅವರು ಚಿಕ್ಕದು ಮರಿನ ತೊಗೊಂಡು ಬಂದು ತೋರಿಸ್ತಾರೆ ಬಟರ್ಫ್ಲೈ ಯಾವ ರೀತಿ ಹೊರಗಡೆ ಬರುತ್ತೆ ಅಂತ. ಕೆಲವು ಡ್ರಾಯಿಂಗ್ಗಳನ್ನು ಬರೆದಿದ್ದಾರೆ. ಸ್ಟೇಟ್ ಫಾಸಿಲ್, ಟಲ್ಲಿ ಮಾನ್ಸ್ಟರ್ ಇಲ್ಲಿ ಕೂಡ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಪ್ ಕೇಕನ್ನ ಕೊಟ್ಟಿರ್ತಾರೆ, ಅದಕ್ಕೆ ಕಲರ್ ಮಾಡಿ ಅಂಟಿದ್ದಾರೆ ಮಕ್ಕಳು. ಏಂಜಲೀನಾ, ನನ್ನ ಮಗನ ಗರ್ಲ್ ಫ್ರೆಂಡ್ ಹೆಸರು ಏಂಜಲೀನಾ. ಏನಮ್ಮ ಲಿವಿಯೋ ಆಲ್ರೆಡಿ ಬಂದಿಲ್ಲ ಹೊರಗಡೆ. ನಾನು ಅಲ್ಲಿ ಗಾರ್ಡನ್ಗೆ ಹೋಗಿದ್ದೆ ಅಲ್ವಾ, ಗಾರ್ಡನ್ಗೆ ಬರೋಷ್ಟಲೇ ನೋಡಿ ನಮ್ಮ ಲಿವಿಯೋ ಇಲ್ಲಿ ಆಟಾಡ್ತಾ ಇದ್ದಾನೆ. ವಿನ್ನಮ್ಮ ఎవరిది? పాపనా? పాప హక్ చేసుకో, హక్ చేసుకో. ఇందా లివియా దొಯ್ತು. ಏನು ಮಾಡ್ತಾ ಇದೀಯಾ ಈಗ? ಟೈಗರ್ ಶೋ ಆರ್ ಲಯನ್ ಶೋ? ಇಸ್ ದಟ್ ಬೇರ್? Okay. Oh ha 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 ha. Oh ha 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 ha. Finish. Wow 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 wow. ఏడవకని చెప్పు పాపకి, పాప ఏడుస్తుంది. ఏడవకని చెప్పు పాపకి, పాప ఏడుస్తుంది చూడు.
ఏడవకని చెప్పు. లాలి పొడిదా జోజో చెప్పు. జోజో ಪಾಪಕ್ಕೆ ವಿನ್ನಮ್ಮ 2 ಗೊಂಬೆನೂ ಹಿಡ್ಕೊಂಡು ಆಟ ಆಡಿಸ್ಬಿಟ್ಟು ಹೋದ್ಲು. ಅದನ್ನ ನೋಡ್ಬಿಟ್ಟು ನಗ್ತಾ ಇದ್ದಾಳೆ. ಹಾಗೆ ನಾನೇ ಚಿಕ್ಕದಾಗಿದ್ದೀನಿ, ಇದೇನಪ್ಪ ನನಗಿಂತ ಚಿಕ್ಕದಾಗಿದೆ ಅಂತ. ವಾಟ್ ಆರ್ ದೋಸ್? ವಾಟ್ ಈಸ್ ದಿಸ್? ಇಸ್ ಇಟ್ ಎ ಬಲೂನ್? ನೋ. Hot air balloon. Hot air balloon. Where is fire truck? Fire truck. Okay. Construction vehicles. Construction vehicles. But this is not really construction. Train. But it carries stuff. Okay. Flying stuff. Flying stuff. Flying. Oh, this one? Oh. Oh, ambulance. Oh. Oh. Sailing. Fire truck. Ship. Tractor. Boo.